ರಾತ್ರಿ ಆದಾಗ ಹೀಗೆ ಫುಲ್ ಎಕ್ಸಾಸ್ಟ್ ಆದ ಹಾಗೆ ಅನಿಸ್ತಾ ಇರ್ತದೆ, ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ, ಅಥವಾ ಒಮ್ಮೆ ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ತಾ ಇರ್ತದೆ. ಇನ್ನೊಂದು ಸಮಸ್ಯೆ ಏನಂದ್ರೆ ಮಲಗಿದ ಮೇಲೆ ನಿದ್ದೆ ಬರೋದಿಲ್ಲ, ನಿದ್ರೆಯಲ್ಲಿ ಪಡ್ಕೊಂಡಂತಹ ರೆಸ್ಟ್ ಮಾತ್ರ ಸಾಕು ಅಂತ ಅನ್ಕೊಂಡಿರ್ತಾರೆ. ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸರ್ತಿ ಮಧ್ಯದಲ್ಲಿ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳುವಂಥ ಅಗತ್ಯ ಇರ್ತದೆ. ಉತ್ತಮವಾದಂಥ ನಿದ್ದೆಯನ್ನು ಪಡೀರಿ, ಆವಾಗ ಪ್ರತಿದಿನವೂ ಉತ್ಸಾಹಭರಿತವಾಗಿರ್ತದೆ. ಎಲ್ರಿಗೂ ನಮಸ್ಕಾರ. ನಾನು ಅಕ್ಷರ ದಾಮ್ಲೆ, ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಎಷ್ಟೋ ಸರ್ತಿ ರಾತ್ರಿ ಹೊತ್ತಿಗೆ ಏನು ಬೇಡ, ತುಂಬ ಸುಸ್ತಾಗಿ ಹೋಗಿದೆ, ಯಾಕೋ ಮನಸ್ಸು ಭಾರ ಆಗಿದೆ, ದೇಹ ಭಾರ ಆಗಿದೆ ಅನ್ನುವಂಥ ಅನುಭವಗಳು ಅನೇಕರಿಗೆ ಆಗ್ತಾ ಇರ್ತದೆ. ನಾನು ಒಬ್ಬರು ಕ್ಲೈಂಟ್ ಬಂದಿದ್ದರು, ಅವ್ರು ಹೇಳ್ತಾ ಇದ್ರು ಎರಡು ಸಮಸ್ಯೆಗಳು ನನಗೆ. ಒಂದು, ರಾತ್ರಿ ಆದಾಗ ಹೀಗೆ ಫುಲ್ ಎಕ್ಸಾಸ್ಟ್ ಆದ ಹಾಗೆ ಅನಿಸ್ತಾ ಇರ್ತದೆ, ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ, ಅಥವಾ ಒಮ್ಮೆ ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ತಾ ಇರ್ತದೆ. ಆದರೆ ಇನ್ನೊಂದು ಸಮಸ್ಯೆ ಏನಂದರೆ ಮಲಗಿದ ಮೇಲೆ ನಿದ್ದೆ ಬರೋದಿಲ್ಲ. ಈ ಎರಡೂ ಕಾರಣದಿಂದಾಗಿ ನನಗೆ ನಿತ್ಯವೂ ರೆಸ್ಟ್ಫುಲ್ ಅಂತ ಅನಿಸೋದೇ ಇಲ್ಲ. ಬೆಳಗ್ಗೆ ಹೇಳ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಸೊ ರಾತ್ರಿ ಏನು ಮಾಡ್ಬೋದು, ಯಾವ ರೀತಿ ನಾನು ನನ್ನ ಈ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೋದು ಅಂತ. ಅವರು ಪ್ರೊಫೆಸರ್ ಆಗಿದ್ದಾರೆ, ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾರೆ, ಎಲ್ಲ ಒಳ್ಳೆಯ ರೀತಿಯಲ್ಲಿ ದಿನಗಳನ್ನು ಕಳೀತಾರೆ. ಆದರೆ ರಾತ್ರಿ ಹೊತ್ತಿಗಾಗುವಾಗ ಈ ಸಮಸ್ಯೆ ನಿತ್ಯವೂ ಕಾಡ್ತಾ ಇರ್ತದೆ. ಇದಕ್ಕೆ ಏನು ಮಾಡ್ಬೋದು? ಒಂದು, ಬೆಳಗ್ಗೆಯಿಂದ ರಾತ್ರಿವರೆಗೆ ನಾವು ಎಷ್ಟೆಲ್ಲ ಆ್ಯಕ್ಟಿವಿಟಿಗಳನ್ನ ಇಟ್ಕೊಂಡಿರ್ತೇವೋ ಅದು ಆಪ್ಟಿಮಲ್ ಲೆವೆಲಲ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು. ಅಂದರೆ ನಮ್ಮ ಕೆಪ್ಯಾಸಿಟಿಗೆ ಮೀರಿ ನಾವು ಕೆಲಸ ಮಾಡ್ತಾ ಇದ್ದೇವಾ, ಅಥವಾ ನಮ್ಮ ಆಪ್ಟಿಮಲ್ ಕೆಪಾಸಿಟಿಯಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತ. ಇದು ಮೊದಲನೇದು. ಎರಡನೇದು, ಸಮಯಕ್ಕೆ ಸರಿಯಾಗಿ ನಾವು ರೆಸ್ಟ್ಗಳನ್ನು ತಗೊಳ್ತಾ ಇದ್ದೀವಾ ಅಂತ. ಸಾಧಾರಣವಾಗಿ ಎಷ್ಟೋ ಜನ ಏನು ಮಾಡ್ತಾರೆ, ನಿದ್ರೆಯಲ್ಲಿ ಪಡ್ಕೊಂಡಂಥ ರೆಸ್ಟ್ ಮಾತ್ರ ಸಾಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಕೆಲವು ಸರ್ತಿ ಕೆಲವು ರೀತಿಯಾದಂಥ ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸರ್ತಿ ಮಧ್ಯದಲ್ಲಿ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳುವಂಥ ಅಗತ್ಯ ಇರ್ತದೆ. ಆದರೆ ನಾವೇನು ಮಾಡ್ತೇವೆ, ನಾವು ಮಧ್ಯದಲ್ಲಿ ರೆಸ್ಟ್ ತಗೊಳ್ಳೋದೇ ಇಲ್ಲ. ರೆಸ್ಟ್ ಅಂದ ತಕ್ಷಣ ಅದು ಮಲ್ಕೊಳ್ಳೇಬೇಕಾಗೇನಿಲ್ಲ. ಸುಮ್ಮನೆ ಒಂದು 5 ನಿಮಿಷ ಏನು ಮಾಡದೆ, ಯಾವುದೇ ಗೌಜಿ ಗದ್ದಲಗಳಿಲ್ಲದೆ ನಿಮ್ಮದೇ ಆದಂಥ ಸ್ಥಳದಲ್ಲಿ ವಿಶ್ರಾಂತವಾಗಿ ಶಾಂತ ರೀತಿಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು ಅದು ಕೂಡ ನಿಮಗೆ ಮನಸ್ಸಿಗೆ ರೆಸ್ಟ್ ಕೊಡ್ತದೆ. ಸೊ ರಾತ್ರಿ ಎಕ್ಸಾಷನ್ ಆಗುವುದರ ಬದಲಿಗೆ ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ಅಲ್ಲಲ್ಲಿ ಒಂದಷ್ಟು ರೆಸ್ಟಿಂಗ್ ಟೈಮ್ ಅಂತ ಕೊಡಿ. ಹೇಗೆ ಕೊಡ್ಬೋದು? ಉದಾಹರಣೆಗೆ ನೀವು ಬೆಳಗ್ಗೆ 9 ಗಂಟೆಗೆ ನಿಮ್ಮ ಕೆಲಸ ಶುರು ಮಾಡ್ತೀರಿ ಅಂತಾದರೆ ಸುಮಾರು 11-11:30 ಎಲ್ಲರೂ ಟೀ ಬ್ರೇಕ್ ಅಂತ ತಗೊಳ್ತೀವಿ. ಟೀ ಬ್ರೇಕಲ್ಲಿ ಏನು ಮಾಡ್ತೀವಿ, ಬೇರೆಲ್ಲ ಊರಿನ ಗಾಸಿಪ್ ಎಲ್ಲ ಮಾತಾಡಿಕೊಂಡು ಟೀ ಕುಡಿತೀವಿ ಅಥವಾ ಕಾಫಿ ಕುಡಿತೀವಿ, ಆಮೇಲೆ ಮತ್ತೆ ಕೆಲಸಕ್ಕೆ ಬರ್ತೀವಿ. ಅದೇ ಆ ಬ್ರೇಕ್ನಲ್ಲಿ ಒಂದು 5 ನಿಮಿಷ ಏನು ಮಾಡದೆ, ಬೇರೆ ಯಾರ ಜೊತೆನೂ ಮಾತಾಡದೆ, ಫೋನು ನೋಡದೆ, ನಿಮ್ಮಷ್ಟಕ್ಕೆ ಕಣ್ಮುಚ್ಚಿ ಒಂದು 5 ನಿಮಿಷ ಕೂತಿದ್ರೆ ಅಲ್ಲಿ ಒಂದಷ್ಟು ರೆಸ್ಟ್ ಸಿಗ್ತದೆ. ಅದೇ ರೀತಿ ಊಟ ಆದ ನಂತರ ಅದೇ ರೀತಿ 4 ಗಂಟೆ ನಮಗೆ ಏನೇನು ಬ್ರೇಕ್ಗಳಂತ ನಾವು ಕೊಟ್ಕೊಳ್ತೇವೋ ಆ ಬ್ರೇಕ್ನಲ್ಲಿ ನಾವು ನಿಜವಾಗ್ಲೂ ಬ್ರೇಕ್ ತಗೊಳ್ಳದೆ ಇನ್ನೊಂದಷ್ಟು ಆ್ಯಕ್ಟಿವಿಟಿ ಮಾಡಿರ್ತೇವೆ ಹೊರತು ನಮ್ಮ ಮನಸ್ಸಿಗೆ, ದೇಹಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟಿರೋದಿಲ್ಲ. ಅಂಥ ಸಂದರ್ಭಗಳಿಂದ ನಾವು ರಿಲ್ಯಾಕ್ಸೇಷನ್ ಕೊಡ್ತಾ ಹೋದಷ್ಟು ರಾತ್ರಿ ಏಕಾಏಕಿ ಒಂದಷ್ಟು ಭಾರ ಅಂತ ಅನಿಸುವಂತಹ ಭಾವನೆಗಳು ಬರೋದು ಕಡಿಮೆ ಆಗ್ತದೆ. ಎರಡನೇದು, ಎಷ್ಟೋ ಸರ್ತಿ ನಮಗೆ ದೇಹ ಎಷ್ಟು ಆಯಾಸ ಜಾಸ್ತಿ ಆಗಿದ್ರೂ ಕೂಡ ಕೆಲವೊಂದು ಸರ್ತಿ ನಿದ್ದೆ ಬರೋದಿಲ್ಲ. ಯಾಕೆ? ಕೈಕಾಲು ನೋವು ಆಗ್ತಾ ಇರ್ತದೆ, ಮಸಲ್ ಟೆನ್ಷನ್ ಜಾಸ್ತಿ ಆಗಿರ್ತದೆ, ಎಲ್ಲೋ ಸ್ನಾಯುಗಳು ಎಳೆದ ಹಾಗೆ ಆಗ್ತಾ ಇರ್ತವೆ, ಸೊಂಟ ನೋವು ಆಗ್ತಾ ಇರ್ತದೆ. ಹೀಗೆ ಬೇರೆ ಬೇರೆ ನೋವುಗಳು ಬರ್ತಾ ಇದ್ದ ಕಾರಣದಿಂದಲೂ ಕೂಡ ನಮಗೆ ನಿದ್ದೆ ಬರ್ತಾ ಇರೋದಿಲ್ಲ. ಹಾಗಾಗಿ ನಾವು ಯಾವಾಗ ರಿಲ್ಯಾಕ್ಸೇಷನ್ ಕೊಡ್ತೀವೋ ಮತ್ತು ನಮ್ಮ ದೇಹವನ್ನು ಸ್ಟ್ರೆಚ್ ಮಾಡ್ತೀವೋ, ಸೊ ಸಂಜೆ ರಾತ್ರಿ ಹೊತ್ತಿಗೆ ನಿಮಗೆ ತುಂಬ ಸುಸ್ತಾಗಿದೆ ಅಂತಾದರೆ ವ್ಯಾಯಾಮ ಬೆಳಗ್ಗೆ ಮಾತ್ರ ಅಲ್ಲ, ರಾತ್ರಿಯೂ ಮಾಡ್ಬೋದು. ಯಾವ ರೀತಿ ವ್ಯಾಯಾಮಗಳನ್ನು ಮಾಡ್ಬೋದು? ಸ್ಟ್ರೆಚಿಂಗ್ ಎಕ್ಸಸೈಸ್ಗಳನ್ನು ಮಾಡ್ಬೋದು. ನಿಮ್ಮ ಕೈಗಳನ್ನು ಸ್ಟ್ರೆಚ್ ಮಾಡ್ಬೋದು, ನಿಮ್ಮ ಬೆನ್ನನ್ನು ಸ್ಟ್ರೆಚ್ ಮಾಡ್ಬೋದು, ನಿಮ್ಮ ಸೊಂಟದ ಭಾಗವನ್ನು ಸ್ಟ್ರೆಚ್ ಮಾಡ್ಬೋದು, ಕಾಲುಗಳನ್ನು ಸ್ಟ್ರೆಚ್ ಮಾಡ್ಬೋದು. ಸೊ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡುವುದರ ಮೂಲಕ ನಿಮಗೆ ಅದು ಕೂಡ ಉತ್ತಮವಾದಂಥ ನಿದ್ದೆಯನ್ನು ಪಡೆಯುವುದಕ್ಕೆ ಹೆಲ್ಪ್ ಮಾಡುತ್ತದೆ. ಸೊ ನಿಮಗೂ ಕೂಡ ರಾತ್ರಿ ಹೊತ್ತಿಗೆ ತುಂಬ ತೀರಾ ಆಯಾಸ ಅಥವಾ ತುಂಬ ಎಕ್ಸಾಷನ್ ಅಥವಾ ತುಂಬ ಬರ್ನ್ಔಟ್ ಅನ್ನುವಂಥ ಫೀಲಿಂಗ್ ಬರ್ತಾ ಇದೆ ಅಂತಾದರೆ, ಒಂದು, ಮಧ್ಯ ಮಧ್ಯೆ ರಿಲ್ಯಾಕ್ಸೇಷನ್ ಮಾಡಿ. ಎರಡನೇದು, ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ. ಇನ್ನೊಂದು, ಉತ್ತಮ ರೀತಿಯಲ್ಲಿ ನೀರನ್ನು ಕುಡಿರಿ. ನೀರು ಎಷ್ಟು ನಿಮ್ಮ ದೇಹಕ್ಕೆ ಹೋಗ್ತದೋ ಅಷ್ಟು ರಿಲ್ಯಾಕ್ಸೇಷನ್ಗೆ ಅದು ಹೆಲ್ಪ್ ಮಾಡ್ತದೆ. ಸೊ ಇವಿಷ್ಟು ಮಾಡಿ
ಆಮೇಲೆ ಉತ್ತಮವಾದಂಥ ನಿದ್ದೆಯನ್ನು ಪಡೀರಿ. ಆವಾಗ ಪ್ರತಿದಿನವೂ ಉತ್ಸಾಹಭರಿತವಾಗಿರ್ತದೆ, ಉಲ್ಲಾಸಭರಿತವಾಗಿರ್ತದೆ, ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.